ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ನಾನಿವತ್ತು ಮೊಟ್ಟೆ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾನು ಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು 2 ಸ್ಪೂನ್ ಕಾಯಿ ಹಾಕಿ ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಇದೆಲ್ಲನ ಸೇರಿಸ್ತಾ ಇದ್ದೀನಿ. ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲನೂ ಮೊದಲಿಗೆ ಸೇರಿಸೋಣ. ನೋಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು 1-2 ಲವಂಗ ಮತ್ತು 4 ಮೆಣಸು, 1 ಪೀಸ್ ಚಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಮನೆಯಲ್ಲಿ ಸಾಂಬಾರು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು, ಅದೇ ಸಾಂಬಾರು ಪೌಡ್ರನ್ನ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ನಾನು 1 ಪೀಸಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬೆಳಗಾತ್ರದಷ್ಟು ಶುಂಠಿ ತಗೊಂಡು ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಮಸಾಲಕ್ಕೆ. ನೋಡಿ ನುಣ್ಣಗೆ ರುಬ್ಬಿದ್ದೀನಿ. ಮಸಾಲ ರೆಡಿಯಾಗಿದೆ. ಈ ಕಡೆ ಮೊಟ್ಟೆನೂ ರೆಡಿ ಇದೆ. ಇದಕ್ಕೆ ನಾವು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಕಾಯಕ್ಕಿಡೋಣ. 2 ಸ್ಪೂನ್ ಎಣ್ಣೆ ಕಾದ ನಂತರ ನಾವೇನು ಮಸಾಲ ರುಬ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಕಂಪ್ಲೀಟಾಗಿ ಸೇರಿಸ್ಬಿಡೋಣ ಒಂದೇ ಸಲ. ನೋಡಿ ನಾನು ಸೇರಿಸಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮೊಟ್ಟೆ ಮಸಾಲಾನ ಮಾಡ್ತಾಯಿದ್ದೀನಿ. ನೋಡಿ ಮಸಾಲ ಎಲ್ಲ ಸೇರಿಸಿ ನಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾವು ನೀರು ಸೇರಿಸ್ಬೇಕು. ಇದಕ್ಕೇ ಉಪ್ಪು ಹಾಕ್ಬಿಡೋಣ, ಯಾಕೆಂದರೆ ಮಸಾಲ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಬೇಯಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆದಷ್ಟು ನಾವು ಸಾಂಬಾರನ್ನ ತಿಳಿ ಥರ ಮಾಡೋಕ್ಕೆ ಹೋಗಬಾರ್ದು, ಗಟ್ಟಿಯಾಗೇ ಇರಬೇಕು. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಹದಕ್ಕೆ ಬರೋ ನಾವು ಮಸಾಲಕ್ಕೆಲ್ಲ ಹೆಂಗೆ ಮಾಡ್ತೀವಿ ಆ ಥರ ಒಂದು ಹದಕ್ಕೆ ಬರೋಂಗೆ ನಾವು ನೀರು ಹಾಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಇಲ್ಲಿ ಬೇಯ್ತಾ ಇದೆ. ಮೊಟ್ಟೆ ಹಾಕಿದ ನಂತರ ಮಸಾಲ ಇನ್ನೂ ಗಟ್ಟಿ ಬರುತ್ತೆ. ಹಾಗಾಗಿ ತುಂಬ ತೆಳ್ಳು ಮಾಡ್ಕೊಳಕ್ಕೆ ಹೋಗಬಾರ್ದು, ತುಂಬ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಎಲ್ಲ ನೀಟಾಗಿ ಬೇಯ್ತಾ ಇದೆ. ಅದಾದಮೇಲೆ ನಾವಿಲ್ಲೊಂದು ಬಟ್ಲಿಗೆ ಒಂದೊಂದೇ ಮೊಟ್ಟೆನ ಒಡೆದು ಒಂದೊಂದು ಸೈಡಿಗೆ ಬೇಯಕ್ಕೆ ಹಾಕಬೇಕು. ಯಾಕೆ ಅಂತ ಅಂದರೆ ಒಂದ್ರ ಮೇಲೆ ಒಂದು ಹಾಕೋಕ್ಕೆ ಹೋಗಬಾರ್ದು, ಅದು ಹಂಟ್ದಂಗೆ ಆಗಿಬಿಡ್ತದೆ, ನೀಟಾಗಿ ಬೇಯೋಕ್ಕಾಗಲ್ಲ ಅದಕ್ಕೂ. ಹಾಗಾಗಿ ಒಂದೊಂದೇ ಮೊಟ್ಟೆನ ಒಡೆದು ಒಂದೊಂದು ಸೈಡಿಗೆ ಬೇಯಕ್ಕೆ ಹಾಕಿದರೆ ಸಾಕು. ಇದನ್ನು ನಾವು ಏನೊಂದು 3-5 ನಿಮಿಷ ಬೇಯಕ್ಕಿಟ್ರೆ ಸಾಕು. ತುಂಬ ಹೊತ್ತು ಬೇಯಿಸ್ಬೇಕು ಅನ್ನೋದೇನಿರಲ್ಲ. 3-5 ನಿಮಿಷ ಬೇಯಿಸಿದರೆ ಮೊಟ್ಟೆ ಮಸಾಲ ರೆಡಿ ಇರುತ್ತೆ. ನೋಡಿ ಇವಾಗ ನೋಡಿ ಓಪನ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ರೊಟ್ಟಿಗೆ, ಚಪಾತಿಗೆ ಮತ್ತು ಬಿಸಿ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಬರುತ್ತೆ. ನೀವೊಂದು ಸಲ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಯಾವಾಗಲೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ.